ಓಂ ಕೃತಾತ್ಯಯೇ ಅನುಶಯವಾನ್ ದೃಷ್ಟಸ್ಮೃತಿಭ್ಯಾಂ ಅಂತಿದು 3ನೇ ಅಧ್ಯಾಯದ 1ನೇ ಪಾದದ 8ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಅಣುಭಾಷ್ಯ ಶುಭೇನ ಕರ್ಮಣ ಸಹ ಅಸ್ವರ್ಗಂ ನಿರೇಂಚ ವಿಕರ್ಮಣ ಸಹ ಯಾತಿ ತಸ್ಮಾತ್ ವಿರಕ್ತಸ್ಥನ್ ಜ್ಞಾನಮೇವ ಸಮಾಶ್ರಯೇತ್ ಅಂತ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಅದರ ವ್ಯಾಖ್ಯಾನ ರೂಪವಾದ ತತ್ವಮಂಜರಿ 11ನೇ ಗದ್ಯ ಭಾಗ. ಅದರಲ್ಲಿ ತೃತೀಯ ವಿಭಕ್ತಿ ಇದ್ದಾಗ ಸಹ ಈ ಶಬ್ದ ಇಲ್ಲದೆ ಹೋದ್ರೂ ಕೂಡ ತೃತೀಯ ವಿಭಕ್ತಿ ಬರಬಹುದು. ಸಹ ಶಬ್ದ ಇರಲೇಬೇಕಂತ ಏನಿಲ್ಲ, ಅದಕ್ಕೆ ಜೊತೆಗೆ ಅಂತ ಅರ್ಥ ಆಗಬಹುದು. ಮತ್ತೆ ಅಸ್ವರ್ಗ ಅಂದ್ರೆ ಸ್ವರ್ಗಕ್ಕಿಂತ ಭಿನ್ನವಾದ ನರಕ, ವೈಕುಂಠ ಅಂತ ಹೀಗೇನೋ ಅರ್ಥ ಇಲ್ಲಿ ಆಗೋದಿಲ್ಲ. ಸ್ವರ್ಗಕ್ಕಿಂತ ಭಿನ್ನವಾದ ಆದರೆ ಸ್ವರ್ಗಕ್ಕೆ ಸ್ವಲ್ಪ ಸದೃಶವಾದ ಲೋಕ ಅಂತ ಅರ್ಥ ಆಗ್ತದೆ. ಅದು ಭೂಲೋಕವೇ ಅನ್ನೋದನ್ನೆಲ್ಲ ಪ್ರತಿಪಾದನೆ ಮಾಡಿದರು. ಇದೆಲ್ಲ ಆ ಸೂತ್ರಕ್ಕೆ ಸಂಬಂಧಪಟ್ಟದ್ದು. ಹಾಗಾದ್ರೆ ಒಟ್ಟಾರೆ ಅರ್ಥ ಏನಾಯಿತು ಅಂದ್ರೆ ತಥಾಚ ಆಗಿದ್ದ ಅರ್ಥ ಕರ್ಮಣ ವಿಕರ್ಮಣ ಸಹ, ಕರ್ಮದ ಜೊತೆಗೆ ಮತ್ತು ಪುಣ್ಯದ ಜೊತೆಗೆ ಮತ್ತು ಪಾಪದ ಜೊತೆಗೆ ತದ್ಯುಕ್ತ ಏವ, ಸಹ ಅಂದರೆ ತದ್ಯುಕ್ತ ಏವ ಅಂತ ಅರ್ಥ. ಅಸ್ವರ್ಗಂ ಭೂಲೋಕಂ ಗಚ್ಚತಿ, ಅಸ್ವರ್ಗಕ್ಕೆ ಅವನು ಬಂದು ಮುಟ್ತಾನೆ ಅಂತ ಅದರ ಅರ್ಥ. ಮತ್ತೆ ಸ್ವರ್ಗಾದ ಲೋಕಾತ್ ಭೂಲೋಕಂ ಪುಣ್ಯಾದಿ ಕರ್ಮ ಶೇಷಯುಕ್ತ ಏವ ಪ್ರಾಪ್ನೋತಿ. ಇಲ್ಲಿ ಅವನು ಪುಣ್ಯಾದಿಗಳ ಶೇಷ ಉಳ್ಳವನಾಗಿಯೇ ಬರ್ತಾನೆ. ಪುಣ್ಯ ಪಾಪಗಳನ್ನು ಸ್ವಲ್ಪ ಸ್ವಲ್ಪ ಇಟ್ಕೊಂಡೇ ಇರ್ತಾನೆ. ಇಲ್ಲದೆ ಹೋದ್ರೆ ಇಲ್ಲಿ ಅನುಭವಿಸುವ ಸುಖ ದುಃಖಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ಅದಕ್ಕೆ ಪೂರ್ಣ ಎಲ್ಲ ಸ್ವರ್ಗ ಅಥವಾ ನರಕದಲ್ಲಿ ಕಳ್ಕೊಂಡು ಇಲ್ಲಿ ಬರೋದಿಲ್ಲ ಅನ್ನೋದನ್ನೆಲ್ಲ ಈ ಸೂತ್ರದಿಂದ ತಿಳಿಸ್ತಾ ಇದ್ದಾರೆ. ತಥಾಹಿ ಅಂತ ಮತ್ತಿದೆ. ತಥಾಹಿ ಅಂತ ಇರ್ಲಿಕ್ಕಿಲ್ಲ, ಅದು ಪ್ರಾಯ ತಥಾಚ ಅಂತ ಇದ್ದಿರಬೇಕು ಅಂತ ನನಗೆ ಸಂಶಯ ಇದೆ. ಪುಸ್ತಕ ಇಟ್ಕೊಂಡು ನೋಡುವವರು ಅದನ್ನು ತಥಾಚ ಅಂತ ಹಾಕೊಂಡು ಒಂದು ಪ್ರಶ್ನೆ ಚಿಹ್ನೆ ಹಾಕೊಂಡಿದ್ರೆ ಸುಲಭ. ತಥಾಹಿ ಅನ್ನೋದು ಎಲ್ಲಿ ಬರ್ತದೆ ಅಂದ್ರೆ ಇದನ್ನಾದರೂ ಸಮರ್ಥನೆ ಮಾಡುವ ಸಂದರ್ಭದಲ್ಲಿ ತಥಾಹಿ ಅಂತ ಬರ್ತಿರ್ತದೆ. ತಥಾಚ ಅಂತ ಬರುವುದು ಇಲ್ಲಿ ತನಕ ಏನು ಹೇಳಿದ್ವಲ್ಲ ಅದರ ಸಾರಾಂಶ ಹೀಗಾಯಿತು. ಮುಂದೆ ಈ ಹಿಂದೆ ಕೂಡ ತಥಾಚ ಅಂತಿದೆ ನೋಡಿ. ಆದ್ರಿಂದ ತಥಾಚ ಅಂತ ಬಂದಿರೋದ್ರಿಂದ ಹಿಂದೆ ಏನು ಹೇಳಿದ್ರು ಇವಂಚ ಅಮುಂಚ ಉಭೌ ಲೋಕವು ಅದೆಲ್ಲದರ ಸಾರಾಂಶ ಏನಿದೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ತಥಾಚ ಅಂತ ಹಿಂದಿನ ವಾಕ್ಯದಲ್ಲಿ. ಮತ್ತೆ ತಥಾಚ ಅಂತ ಕೊನೆಗೆ ಇನ್ನೊಂದು ಬಾರಿ ತಥಾಚ ಅಂತ ಇರುವುದೇ ಒಳ್ಳೆಯದು. ತಥಾಹಿ ಅಂತ ಹೇಳಿದ್ರೆ ಆ ಹಿಂದೆ ಹೇಳಿದನ್ನು ಮತ್ತೆ ಸಮರ್ಥನೆ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಅದು ಯಾಕೋ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಆದ್ರೆ ಅದು ಇದ್ರೆ ತಪ್ಪೇನಲ್ಲ. ತಥಾಹಿ ಸ್ವರ್ಗಾದೌ ಭೋಗೇನ ಕರ್ಮಣಃ ನಿಶೇಷ ಅಭಾವಾತ್. ಸ್ವರ್ಗಾದಿಗಳಲ್ಲಿ ಜೀವ ಸಂಚಾರ ಮಾಡಿ ಬಂದಾಗ ಅಲ್ಲಿ ಅವನು ತನ್ನ ಪೂರ್ಣವಾದ ಕರ್ಮವನ್ನ ಮತ್ತು ಪಾಪವನ್ನ ಮತ್ತು ಪುಣ್ಯವನ್ನು ಕಳ್ಕೊಳ್ಳೋದಿಲ್ಲ. ಅದ್ರ ಜೊತೆಗೇನೆ ಈ ಲೋಕಕ್ಕೆ ಅವನು ಬಂದಿರ್ತಾನೆ. ಆದ್ರಿಂದ ವೈರಾಗ್ಯ ತಾಳಲೇಬೇಕು ಪೂರ್ಣ ಮುಕ್ತಿ ಆಗ್ಬೇಕಾದ್ರೆ ಅಂತದ್ರ ತಾತ್ಪರ್ಯ. ಪುಣ್ಯ ಪಾಪಾದಿಗಳ ಜೊತೆಗೆ ಈ ಲೋಕಕ್ಕೆ ಬರ್ತಾನೆ ಅಂತ ಒಂದು, ಮತ್ತೆ ಸ್ವರ್ಗ ನರಕಗಳಿಗೆ ಹೋದವನು ಬಂದೇ ಬರ್ತಾನೆ ಅಂತ ಇನ್ನೊಂದು ತಾತ್ಪರ್ಯ. ಪುಣ್ಯ ಪಾಪಾದಿಗಳ ಜೊತೆಗೆ ಬರ್ತಾನೆ, ಖಾಲಿ ತಾನೊಬ್ಬನೇ ಬರೋದಿಲ್ಲ ಅಂತ ಒಂದು ಅಭಿಪ್ರಾಯ. ಬಂದೇ ಬರ್ತಾನೆ, ಪ್ರಾರಬ್ಧ ಕರ್ಮ ಇರುವವರೆಗೂ ಪುಣ್ಯ ಪಾಪಗಳವನ ಶೇಷದಲ್ಲಿ ಇರುವವರೆಗೂ ಮತ್ತೆ ಬರ್ತಾನೆ ಇರ್ತಾನೆ ಅಂತ ಇನ್ನೊಂದು ತಾತ್ಪರ್ಯ. ಆದ್ರಿಂದ ಸ್ವರ್ಗಾದವು ಭೋಗೇನ ಕರ್ಮಣಃ ನಿಶೇಷ ನಾಶಾಭಾವಾತ್. ಸ್ವರ್ಗದಲ್ಲಿ ಈ ಪುಣ್ಯ ಇತ್ಯಾದಿಗಳನ್ನ ಅವನು ಪೂರ್ಣವಾಗಿ ಅನುಭವಿಸಿ ಕಳ್ಕೊಳ್ಳೋದಿಲ್ಲ. ಆದ್ರಿಂದ ತತ್ರ ವೈರಾಗ್ಯಂ ಕಾರ್ಯಮಿತಿ ಯುಕ್ತಂ. ಆದ್ರಿಂದ ಈ ಜಗತ್ತಿನ ಬಗ್ಗೆ ಅವನು ವೈರಾಗ್ಯ ತಾಳಲೇಬೇಕು. ವೈರಾಗ್ಯ ತಾಳಿದಾಗಲೇ ಅವನಿಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಜ್ಞಾನ ಬಂದಾಗಲೇ ಭಗವಂತ ಪ್ರಸನ್ನನಾಗಿ ಅವನಿಗೆ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಅದನ್ನು ಅವನ್ನೆಲ್ಲ ಮಾಡಲೇಬೇಕು ಅಂತ ತಾತ್ಪರ್ಯ.
ಈ ಕರ್ಮಗಳನ್ನು ನಾವು ಸವಿಸುವುದು ಹೇಗೆ ಅಂತ ನಿಮ್ಮ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ ಹೀಗಿದೆ. ಅನೇಕ ಬಾರಿ ಸ್ವರ್ಗ ಮತ್ತು ನರಕಗಳಿಗೆ ಹೋಗಿ ಅಲ್ಲಿ ಪುಣ್ಯದ ಫಲ ಮತ್ತು ಪಾಪದ ಫಲವನ್ನು ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಈ ಸಾಧಕ ಬಂದು ಅಲ್ಲಿ ಪುಣ್ಯದ ಫಲವನ್ನು ಪಾಪದ ಫಲವನ್ನು ಅನುಭವಿಸಿದ ಮೇಲೆ ಕೂಡ ಅವನಿಗೆ ಪೂರ್ಣವಾಗಿ ಕರ್ಮದ ಶೇಷ ಹೋಗೋದಿಲ್ಲ. ಕರ್ಮಗಳನ್ನು ಅವನು ಪೂರ್ಣವಾಗಿ ಕಳ್ಕೊಳ್ಳುವುದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆ ಕರ್ಮಗಳನ್ನ ಅಷ್ಟು ಪೂರ್ಣವಾಗಿ ಇದೇ ಸ್ವರ್ಗ ನರಕದಲ್ಲಿ ಅನುಭವಿಸಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಕರ್ಮ ಮಾಡುವ ಹೊತ್ತಿಗೆ ಮತ್ತಷ್ಟು ಅನೇಕ ಕರ್ಮಗಳನ್ನ, ಒಂದು ಕರ್ಮವನ್ನು ಅನುಭವಿಸುವ ಹೊತ್ತಿಗೆ ಅಷ್ಟು ಅನೇಕ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಚತುರ್ದಶೋರ್ಧ್ವ ಜೀವಿನಿ ಸಂಸಾರಶ್ಚ ಆದಿವರ್ಜಿತ ಅಥೋ ವಿತ್ವ ಪರಂ ದೇವಂ ಮೋಕ್ಷಾಕ್ಷಾಖ ಮಹಾಮುನಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ಪ್ರಮಾಣ ಉದ್ಧರಿಸ್ತಾರೆ. ನಮಗಿದು ಗೊತ್ತಿದೆ. ಆ ಚತುರ್ದಶವಾದ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಂ ಕಾರಣಾನಿ ಕರೋತ್ಯೆ. 14 ವರ್ಷದ ನಂತರ ಅವನಿಗೆ ಮೆಜಾರಿಟಿ ಬರ್ತದೆ. ಅದರ ನಂತರ ಅವನು ಪ್ರತಿ ಒಂದು ಜನ್ಮದಲ್ಲಿ ಮುಂದಿನ 10 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಹಾಗೆ ಈಗಾಗಲೇ ನಾವು ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಕರ್ಮದ ಫಲವನ್ನು ಅನುಭವಿಸಬೇಕಾಗಿ ಈ ಜನ್ಮ ಎತ್ತಿದ್ದೀವಿ. ಇದನ್ನು ಎತ್ತುವಾಗ ಮತ್ತೆ ಅಹಂಕಾರ ಮಮಕಾರಗಳಿಂದ ನಾವು ಪೀಡಿತರಾಗಿಯೇ ಎಲ್ಲ ಕರ್ಮ ಮಾಡುವುದರಿಂದ ಮತ್ತಷ್ಟು ಜನ್ಮಗಳನ್ನು ನಾವು ತಾಳಲೇಬೇಕಾಗ್ತದೆ. ಋಣಾನುಬಂಧಗಳನ್ನು ನಾವು ಹುಟ್ಟಿಸ್ಕೋತೇವೆ. ಪುಣ್ಯ ಸಂಬಂಧ ಮತ್ತು ಪಾಪ ಸಂಬಂಧ ನಮಗೆ ಅನುವೃತ್ತ ಆಗ್ತದೆ. ಹಾಗಾದಾಗ ಮತ್ತಷ್ಟು ಜನ್ಮಗಳನ್ನು ತಾಳಲೇಬೇಕಾಗ್ತದೆ. ಅನೇಕ ಬಾರಿ ಸ್ವರ್ಗಕ್ಕೆ ನರಕಕ್ಕೆ ಹೋಗಬೇಕಾಗ್ತದೆ. ಮತ್ತಷ್ಟು ಜನ್ಮಗಳನ್ನು ತಾಳ್ಬೇಕಾಗ್ತದೆ. ಹಾಗಿರುವಾಗ ಇದು ಮೊದಲನೇ ಶ್ಲೋಕ. ದಶಾವರಾಣಾಂ ಜನ್ಮಾನಂ ಕಾರಣಾನಿ ಕರೋತ್ಯಂ ಅಂತ. ಆ ಚತುರ್ದಶಮಾದ್ ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಂ ಕಾರಣಾನಿ ಕರೋತ್ಯಂ ಅಂತ ಇದು ಮೊದಲನೇ ಶ್ಲೋಕ. ಇದು ಗೀತಾ ಪ್ರಸ್ಥಾನತೆ. ಅದ್ರ ಮುಂದೆ ಬರುವಂತ ಇನ್ನೊಂದು ಶ್ಲೋಕ, 14 ವರ್ಷದ ನಂತರ ನೀವು ಇಷ್ಟೆಲ್ಲ ಅನುಭವಿಸ್ತೀರಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ಜವಾಬ್ದಾರಿ ಪಡ್ಕೊಂಡು ಅಷ್ಟು ಕರ್ಮಗಳನ್ನು ಮತ್ತೆ ಕಟ್ಕೋತೀರಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಚತುರ್ದಶೋರ್ಧ್ವ ಜೀವಿನಿ, ನೀವು ಮನುಷ್ಯರಾಗಿ ಹುಟ್ಟಿದಾಗೆಲ್ಲ ಪ್ರಾಯ 14 ವರ್ಷಕ್ಕಿಂತ ಹೆಚ್ಚು ಬದುಕ್ತೀರಿ. ಸಂಸಾರಶ್ಚ ಆದಿವರ್ಜಿತ. ಈ ಕಾರಣದಿಂದಾಗಿ ನೀವು ಮುಷ್ಟಿ ಸೃಷ್ಟಿವಾದ ಇಟ್ಕೊಳ್ಳಿ ಅಥವಾ ಸಮಸ್ತ ಸೃಷ್ಟಿವಾದ ಇಟ್ಕೊಳ್ಳಿ ಅಂತ ಸಂಸಾರ ಇದು ಅನಾದಿ ಅನಂತ, ಹೀಗೆ ಈ ದೃಷ್ಟಿಯಿಂದ ಆದಿವರ್ಜಿತ ಅಂತ ಅಲ್ಲಿದೆ. ನಿಮ್ಮ ಕರ್ಮಗಳಿಂದಾಗಿಯೇ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನೀವು ಕರ್ಮಗಳನ್ನು ಮಾಡ್ತಾನೆ ಈ ಲೋಕಕ್ಕೆ ಬಂದಿದ್ದೀರಿ ನೀವು. ಆದ್ರಿಂದ ಸಂಸಾರ ಆದಿವರ್ಜಿತ. ಆದ್ರಿಂದ ಅತಃ ಅವಿತ್ವ ಪರಂ ದೇವಂ, ಪರಮಾತ್ಮನನ್ನು ತಿಳಿಯದೆ ಮೋಕ್ಷದ ಆಸೆ ಹೇಗೆ? ಕರ್ಮಗಳನ್ನು ಅನುಭವಿಸಿಯೇ ನಾವು ಒಂದು ವೇಳೆ ಮುಕ್ತರಾಗಬೇಕು, ಎಲ್ಲವನ್ನು ಕಳ್ಕೊಂಡೇ ಮುಕ್ತರಾಗ್ತೇವೆ ಅಂತ ಏನಾದ್ರು ಆಲೋಚನೆ ಮಾಡಿದರೆ ಅದು ಆಗದ ಮಾತು. ಪರಮಾತ್ಮನನ್ನು ತಿಳಿಯದ ಹೊರತು, ಲಿಂಗದೇಹ ಭಗ್ನ ಆಗದ ಹೊರತು, ಅಹಂಕಾರ ಮಮಕಾರ ಇಲ್ಲದೇನೆ, ಸ್ವಾತಂತ್ರ್ಯ ಭ್ರಮ ಇಲ್ಲದೇನೆ ಕರ್ಮಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಕರ್ಮಗಳನ್ನು ಮಾಡ್ತಾ ಹೋದಾಗ ಮತ್ತಷ್ಟು ಕರ್ಮಗಳಿಗೆ ನಾವು ಮುಂದಿನ ಕರ್ಮಗಳಿಗೆ ಕಾರಣರಾಗ್ತೇವೆ. ಮುಂದಿನ ಜನ್ಮಗಳನ್ನು ನಾವೇ ತಂದುಕೋತೇವೆ. ಆದ್ರಿಂದ ಭಗವಂತನನ್ನು ತಿಳಿದಾಗ ಮಾತ್ರ ಆ ಜ್ಞಾನಾಗ್ನಿ ಅನ್ನೋದು ಎಲ್ಲ ಕರ್ಮಗಳನ್ನು ಕೂಡ ಭಸ್ಮ ಮಾಡ್ತದೆ. ಜ್ಞಾನಾಗ್ನಿ ಹೀಗೆ ಪ್ರಾರಬ್ಧವನ್ನು ಬಿಟ್ಟು ಉಳಿದಿದ್ದೆಲ್ಲ ಕರ್ಮಗಳನ್ನು ಭಸ್ಮ ಮಾಡ್ತದೆ. ಸಂಚಿತವನ್ನೆಲ್ಲ ಭಸ್ಮ ಮಾಡುವುದರಿಂದ ಆಗ ನಿಮಗೆ ಮೋಕ್ಷದ ಆಸೆ ಇಟ್ಕೋಬಹುದು. ನೀವು ಪ್ರಾರಬ್ಧ ಅಂದ್ರೆ ಸ್ವಲ್ಪ ಲಿಮಿಟೆಡ್ ಇರ್ತದೆ. ಪ್ರಾರಬ್ಧ ಅಂದ್ರೆ ಅದು ಲಿಮಿಟೆಡ್ ಆದ್ರಿಂದ ಅದನ್ನ ಅನುಭವಿಸಿ ಮುಗಿಸ್ತೀರಿ. ಸಂಚಿತವೂ ಲಿಮಿಟೆಡ್ ಆಗಿರ್ತದೆ, ಅದು ಪ್ರಾರಬ್ಧಕ್ಕಿಂತ ಹೆಚ್ಚಿರ್ತದೆ, ಅದನ್ನು ಅನುಭವಿಸ್ತೀರಿ. ಮತ್ತೆ ಜ್ಞಾನ ಬಂದ ನಂತರ ನೀವು ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಏನು ಕರ್ಮಗಳನ್ನು ಮಾಡ್ತೀರಿ ಅವಕ್ಕೆ ಮತ್ತೆ ಲೇಪ ಇರೋದಿಲ್ಲ. ಆದ್ರಿಂದ ಆ ಪ್ರಾರಬ್ಧ ಕರ್ಮವನ್ನು, ಪರೋಕ್ಷ ಜ್ಞಾನಾನಂತರ ಪ್ರಾರಬ್ಧ ಕರ್ಮವನ್ನು ಅನುಭವಿಸುವಾಗ ಅನೇಕ ಜನ್ಮಗಳನ್ನು ತಾಳಿದರೂ ಕೂಡ ಅವು ಮತ್ತಷ್ಟು ಬೀಜಗಳನ್ನು ಹುಟ್ಟಿಸೋದಿಲ್ಲ. ಆದ್ರಿಂದ ಮೋಕ್ಷದ ಆಸೆನೇ ಇಟ್ಕೋಬಹುದು. ಸ್ವಲ್ಪ ವಿಳಂಬ ಆದ್ರೂ ಇಲ್ಲೇ ಹೋದ್ರೂ ಮೋಕ್ಷದ ಆಸೆನೇ ಸಾಧ್ಯ ಇಲ್ಲ ಅಂತಾರೆ ಅಲ್ಲಿ.
ಈಗ ನಾವು ನೋಡ್ತಿರುವ ಬ್ರಹ್ಮಸೂತ್ರ 3ನೇ ಅಧ್ಯಾಯದ 1ನೇ ಪಾದದ ಕೃತಾತ್ಯಯೇ ಅನುಶಯವಾನ ಸೂತ್ರ ಇದೆ. ಅದರಲ್ಲಿ ಬಂದಿರುವ ಶ್ಲೋಕಗಳು ಹೀಗಿವೆ. ತತಃ ಶೇಷೇಣ ಅಮಂ ಲೋಕಮಾಯಾತಿ ಪುನಃ ಕರ್ಮ ಕುರುತೆ ಪುನರ್ಗಚ್ಚತಿ ಪುನರಾಗಚ್ಚತಿ. ಶೇಷೇಣ ಪುಣ್ಯಪಾಪಗಳು ಶೇಷ ಇಟ್ಕೊಂಡು ಈ ಜಗತ್ತಿಗೆ ಬರ್ತಾನೆ ಅಂತ ವೇದವಾಕ್ಯ ಇದೆ. ಭುಕ್ತ ಶೇಷಾನುಶ್ರಯವ ನಿಮಾಂ ಪ್ರಾಪ್ಯ ಭುವಂ ಪುನಃ ಕರ್ಮಕೃತ್ವ ಪುನರ್ಗಚ್ಚೇತ್ ಪುನರಾಯಾತಿ ನಿತ್ಯಶಃ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ದೇಹಾನಂ ಕಾರಣಾನಿ ಕರೋತ್ಯಂ ಅತಃ ಕರ್ಮಕ್ಷಯಾನ್ಮುಕ್ತಿ ಕುತಯೋ ಭವಿಷ್ಯತಿ. ನಾನು ಈಗೇನೋ ಈ ಮೊದಲು ಉತ್ತರ ಹೇಳಿದೆ ನಿಮಗೆ, ಅದು ಇಲ್ಲಿ ಬಂದದ್ದೇ. ಕರ್ಮಕ್ಷಯದಿಂದ ಮುಕ್ತಿ ಆಗ್ತದೆ ಅಂತ ಆಸೆ ಸಾಧ್ಯವೇ ಇಲ್ಲ. ಕರ್ಮಗಳು ಕ್ಷೀಣ ಆಗುವುದೇ ಇಲ್ಲ. ಅವು ಬೀಜ ಇದ್ದಂತೆ, ಮುಂದಿನ ರಕ್ತ ಬೀಜಾಸುರ ಇದ್ದಂತೆ, ಅದು ಮುಂದಿನ ಜನ್ಮಗಳಿಗೆ ಕಾರಣ ಆಗ್ತಾನೆ ಹೋಗ್ತವೆ. ಆದ್ದರಿಂದ ಅವು ಪೂರ್ಣವಾಗಿ ಹೋಗುವುದು ಸಾಧ್ಯ ಇಲ್ಲ. ಭುಕ್ತ ಶೇಷ ಅನುಶಯವಾನ್. ಭುಕ್ತ ಅಂದರೆ ಸ್ವರ್ಗಾದ ಲೋಕಗಳಲ್ಲಿ ಅನುಭವಿಸಿದ್ದು. ಅದರ ಶೇಷ ಅಂದರೆ ಪುಣ್ಯಪಾಪಾದಿಗಳ ಶೇಷ. ಅದರ ಅನುಶಯ ಅಂದರೆ ಸಂಬಂಧ. ಪ್ರಾಯ ಅನುಶಯ ಅಂದರೆ ಸಂಬಂಧ. ಆ ಸಂಬಂಧ ಉಳ್ಳವನಾಗಿಯೇ, ಭುಕ್ತ ಶೇಷದ ಡೆಪಾಸಿಟ್ ಉಳ್ಳವನಾಗಿಯೇ ಅಂತ ಅರ್ಥ ಹೇಳ್ಬೋದು. ಅದನ್ನು ಅದಕ್ಕೆ ಅನುಶಯವಾನ್ ಭುಕ್ತ ಶೇಷವಾನ್ ಕೃತಸ್ಯ ಕರ್ಮಣಃ ಅತ್ಯೆ. ಸೂತ್ರದ ಅರ್ಥ ಹೀಗಾಗ್ತದೆ. ಕೃತಸ್ಯ ಕರ್ಮಣಃ, ಕೃತ ಅಂದರೆ ಕರ್ಮ, ಅದರ ಅತ್ಯೆಯೇ ಸ್ವರ್ಗಾದಿ ಭೋಗಿನ ಕ್ಷಯೇ. ಅನುಶಯವಾನ್ ಅಂದರೆ ಭುಕ್ತ ಶೇಷವಾನ್ ಆಯಾತಿ. ಭುಕ್ತ ಶೇಷ ವಾನ್ ಅಂತ ನಾವೇನು ಒತ್ತು ಪ್ರತ್ಯಯ ಹೇಳ್ತೇವೆ, ಪ್ರಾಯ ಅದನ್ನೇ ಅನುಶಯವಾನ್ ಅಂತ ಹೀಗೆ ಶಬ್ದದಿಂದ ಹೇಳಿದ್ದಾರೆ. ಭುಕ್ತ ಶೇಷಾನುಶಯವಾನ್ ಅಂದರೆ ಭುಕ್ತ ಶೇಷವಾನ್ ಅಂತ ಅರ್ಥ. ಇಮಾಂ ಭುವಂ ಪ್ರಾಪ್ಯ, ಈ ಭೂಲೋಕವನ್ನು ಮತ್ತೆ ಬರ್ತಾನೆ ಅಂತ ಹೀಗದರ ಅರ್ಥ. ಭುಕ್ತ ಶೇಷ ಅಂದರೆ ಅವಶೇಷ. ಎಲ್ಲ ಕಡೆಯೂ ಸಹಿತ ಅಂತಾನೆ ಅರ್ಥ ಹೇಳಿದ್ದಾರೆ. ಅನುಶಯ ಅಂದರೆ ಸಹಿತ ಅಂತ ಅರ್ಥ. ಆದ್ರಿಂದ ಸ್ವರ್ಗದಿಂದ ನರಕದಿಂದ ಅವನು ಬರುವಾಗ ಈ ಎಲ್ಲ ಕರ್ಮಗಳನ್ನ ಸ್ವಲ್ಪ ಪುಣ್ಯ ಪಾಪಗಳನ್ನು ಉಳಿಸ್ಕೊಂಡೇ ಬರ್ತಾನೆ. ಆದ್ರಿಂದ ಭಿನ್ನವಾದ ಜನ್ಮಗಳು, ಭಿನ್ನವಾದ ಹಿನ್ನೆಲೆ, ಭಿನ್ನವಾದ ಕರ್ಮ ಇವೆಲ್ಲವೂ ಕೂಡ ಬರೋದು. ಒಂದು ಶ್ಲೋಕ ಇದೆ, ಆ ಶ್ಲೋಕದ ಪೂರ್ವಾರ್ಧ ನಂಗೆ ನೆನಪಿಗೆ ಬರ್ತಿಲ್ಲ, ಉತ್ತರಾರ್ಧ ಹೀಗಿದೆ. ಪಂಚೈತಾನಿ ಪ್ರಸಿದ್ಧಂತಿ ಗರ್ಭಸ್ಥೈವ ದೇಹಿನಃ ಅಂತ 5 ಸಂಗತಿಗಳನ್ನು ಹೇಳ್ತಾರಲ್ಲಿ. ನಾವು ಗಳಿಸಬೇಕಾದ ವಿದ್ಯೆ, ಸಂಬಂಧಗಳು, ರಕ್ತ ಸಂಬಂಧ ಇತ್ಯಾದಿಗಳು, ನಮ್ಮ ಸಂಪತ್ತು, ಇವೆಲ್ಲವೂ ಕೂಡ ಗರ್ಭದಲ್ಲಿದ್ದಾಗಲೇ ನಮ್ಗೆ ತೀರ್ಮಾನ ಆಗಿ ಹೋಗ್ತವೆ ಅಂತ. ಯಾಕೆಂದ್ರೆ ಅವು ನಮ್ಮ ಕರ್ಮಕ್ಕನುಸಾರವಾಗಿ. ಕರ್ಮ ಏನು ಪುಣ್ಯದ ಶೇಷ ಪಾಪದ ಶೇಷ ಏನೂ ಇಲ್ಲದೆ ಹೋದ್ರೆ ಆ ಥರ ಪ್ರತಿಯೊಬ್ಬರು ಕೂಡ ಭಿನ್ನವಾಗಿ ಹುಟ್ಟೋದು ಸಾಧ್ಯವೇ ಇರ್ತಿರ್ಲಿಲ್ಲ. ಭಿನ್ನವಾಗಿ ಹುಟ್ಟಿ ಭಿನ್ನವಾದ ಪ್ರವೃತ್ತಿ ಸ್ವಭಾವಗಳನ್ನು ತೋರಿಸುವುದು ಕೂಡ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಆ ಸಹಿತನಾಗಿಯೇ ಬರ್ತಾನೆ ಅಂತ ಅದರ ಒಟ್ಟ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.